ರೈತರ ಕೃಷಿಕರು ಯಾರು ಇಲ್ಲ. ರೈತರ ಎಲ್ಲರ ಬಳಿ ಹೊಲ ಅದ, ಪಾಣಿ ಇದ್ದವರೆಲ್ಲ ರೈತರ ಅಂದ್ರೆ ಕೆಲಸ ಮಾಡೋರ್ ಹೊಲದಾಗ. ನಾವ್ ಎಲ್ಲೋ ಕುಂತು ಬದುವಿನ ಮೇಲೆ ನಿಂತು ಆಯ್ತಪ್ಪ ನಾನು ಹೊಲ ಇಲ್ಲದ ಎಲ್ಲಾ ಮಾಡಂತ ಆಳುಗಳಿಗೆ ಕೊಟ್ಟೋದೆ ಅಂದ್ರೆ ಆಳುಗಳನ್ನು ಮಾಡಲ್ಲ. ಇಷ್ಟು 21 ಎಕರೆ ಇದ್ರೂ ಖುದ್ದು ಪರ್ಮನೆಂಟ್ ಆಳು ಯಾರು ಇಲ್ಲ. ಖುದ್ದು ನಾವು ಮಾಡ್ತೀವಿ. ನಮ್ಮ ತಂದೆಯವರು, ನಮ್ಮ ಅಣ್ಣ, ನಾನು, ನಮ್ಮ ಐನಿಯವರು ನಾವು ಖುದ್ದು ಸ್ಪ್ರೇ ಮಾಡ್ತೀವಿ. ಇಲ್ಲಿ ತನ ನಾವು ಸ್ಪ್ರೇ ಹಚ್ಚೇ ಇಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೈಟ್ 7 ಗಂಟೆ ನಿಂತ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಟ್ಯೂಷನ್ BA ಆಕ್ಚುಲಿ ನಾನು BA ಆದ್ಮೇಲೆ ನಾ ಜಾಬಿಗೆ ಅಪ್ಲೈನೇ ಮಾಡಲೇ ಇಲ್ಲ. ಬೇಕಂತ ಮಾಡ್ಲಿಲ್ಲ. ಇಲ್ಲಾಂದ್ರೆ ನಾ ಅವಾಗೆ ನೌಕರಿಗೆ ಆರಾಮಾಗಿ ಹೋಗ್ಬೋದಿತ್ತು. ನಾ ರ್ಯಾಂಕ್ ಸ್ಟೂಡೆಂಟ್. ಯಾಕೆ ನಂದು ಏನಿಲ್ಲ ಸರ್, ನಂಗೆ ಒಂದ್ ಏನಿತ್ತಂದ್ರೆ ಇಷ್ಟೇ ಚೌಕಟ್ಟೊಳಗೆ ದುಡಿಯೋದು ನನಗೆ ಇಷ್ಟ ಇರಲಿಲ್ಲ. 50,000 60,000 ತಿಂಗಳ ಪೂರ್ತಿ ದುಡಿಬೇಕಲ್ಲ. ವರ್ಷ ದುಡಿದ್ರೆ ಬರೋದು ಅದೇ 6 ಲಕ್ಷ. ವರ್ಷ ಪೂರ ನಾವು ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ. 60 ವರ್ಷದ ತನ ಸ್ವಂತ ಬುದ್ಧಿ ಓಡಿಸಿ ನಮ್ಮ ವಿದ್ಯೆ ಅಲ್ಲಿ ಬಳಕೆ ಮಾಡ್ಕೊಂಡೇವ್ ಅಂದ್ರೆ ಇಷ್ಟೆಲ್ಲ ಗಳಿಸಬಹುದಲ್ರಿ. ನೀವು ವರ್ಷಕ್ಕೆ 6 ಲಕ್ಷ ನೋಡ್ಲಿಲ್ಲ, ವರ್ಷಕ್ಕೆ 2.5-3 ಕೋಟಿ ನೋಡ್ತಾವ್ರಿ. ಅದು ಆಲ್ರೆಡಿ ನಾವು 1 ವರ್ಷ 2 ವರ್ಷ ಒಳಗೆ ನಾ ಏನ್ 11 ಸ್ಕೂಲ್ ಓಪನ್ ಮಾಡಿದಾಗ 2-3 ವರ್ಷ ಒಳಗೆ ನಂದು ರಿಟೈರ್ಮೆಂಟ್ ಆಗೋದು ಎಷ್ಟು ಅಮೌಂಟ್ ಬರ್ಬೇಕಾಗಿತ್ತು ಬಂದೋಯ್ತು. ಅವಾಗೇನೆ ಮುಗಿದೋಯ್ತಲ್ರಿ. ಹೆಂಗ್ ಮೇಂಟೈನ್ ಮಾಡಿದ್ರೆ ಗ್ರೇಟ್. ಆಕ್ಚುಲಿ ನೋಡಿ, ನಾವು ಏನಂದ್ರೆ ಈಗ ನಾವು ಬಂದಿದ್ದು ಸಂಜೆ ಟೈಮು. ಅವ್ರನ್ನ ಮಾತಾಡ್ಸೋದು ನಮ್ಗೆ ತುಂಬಾ ವಿಷಯ ಇದೆ ಆಕ್ಚುಲಿ ಅವರಿಂದ ಕಲಿಯೋದು. ನೋಡಿ, ಒಂದು 11 ಸ್ಕೂಲ್, ಇವತ್ತು ಒಂದು ಸ್ಕೂಲ್ ಮೇಂಟೈನ್ ಮಾಡೋದೇ ಕಷ್ಟ. ಒಂದು ಸ್ಕೂಲಿಗೆ ಮಕ್ಕಳು ತಗೊಂಬರೋದು, ಒಂದು ಪ್ರೈವೇಟ್ ಸ್ಕೂಲ್ ನಡೆಸೋದು ಅಂತಂದ್ರೆ ಅಷ್ಟು ಈಸಿ ಇಲ್ಲ. ನೋಡಿ, ನಮ್ಮ ಅಕ್ಕ ಅವರು 11 ಸ್ಕೂಲ್ ಅಂತ, ಗ್ರೇಟ್. ಅವರಿಂದ ಅದಕ್ಕೆ ನಾ ಕಲಿಯೋದು ತುಂಬಾ ಇದೆ. ಇವಾಗಾದ್ರೂ ಇನ್ನೊಂದ್ಸರಿ ಬೇರೆ ಟೈಮಲ್ಲಿ ಬಂದು ಅದ್ರ ಬಗ್ಗೆ ಕೂತ್ಕೊಂಡ್ ಮಾತಾಡೋಣ. ಈಗ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬನ್ನಿ ಅಕ್ಕ, ಹೋಗೋಣ. ಕಾಯಿ ಬಿಟ್ಬಿಟ್ಟಿದ್ರೆ ಸರ್, ಕಾಯಿ ಎಲ್ಲ ಬೀಜ ಆಗ್ಲಿ ಅಂತ ಸಪ್ರೇಟ್ ಮಾಡಿ ಬೀಜನ ಪ್ಯಾಕೆಟ್ ಮಾಡ್ತೀವಿ. ಪ್ಯಾಕೆಟ್ ಮಾಡಿ 1 kg ಪ್ಯಾಕೆಟ್ ಮಾಡಿ ಯಾರ್ಯಾರು ಆರ್ಡರ್ ಮಾಡ್ಯಾರಲ್ಲ ಸರ್, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು, ಅವ್ರಿಗೆ ಮೊದ್ಲು ಕಳಿಸ್ಕೊಡೋದು. ಆಲ್ರೆಡಿ ಫೋನ್ ಪೇ ಮಾಡ್ಬಿಟ್ಟಾರ್ರಿ. ಬಹಳ ಜನ ಏನಿಲ್ಲ ಬಹಳಷ್ಟು ಮಾಡ್ಬಿಟ್ಟಾರ್ರಿ. ಹೌದಕ್ಕ? ಎಲ್ಲರೂ ಇಲ್ಲ ಮೇಡಮ್ ನಾವು ಬಲ್ಲ ಅಂದ್ರೆ ಕೇಳಿಲ್ಲ. ಅವ್ರು ಬ್ಯಾಡ್ರಿ ಆಮೇಲೆ ಕೊಡ್ರಿ, ಇದು ಬರ್ಲಿ ಮೊದ್ಲಂದ್ರೆ ಇಲ್ಲ ಮೇಡಮ್ ನೀವು ಮೊದ್ಲು ಇಟ್ಕೋರಿ ಆಮೇಲೆ ನೀವು ಕೊಡ್ರಿ. ಒಟ್ಟ ನೀವೆಲ್ಲ ಮೇಂಟೆನೆನ್ಸ್ ಚಂದ ಮಾಡಿರಿ. ನಂದೇನಾದ್ರೂ ಒಂದು ಉದ್ದೇಶ, ರೈತರು ಏನೋ ಧೈರ್ಯ ಮಾಡಿ ಮಾಡ್ತಾರಲ್ಲ, ಅವ್ರು ಯಾರು ನಮ್ ಕಡೆ ಬೀಜ ತಗೋತಾರ ನಾವು ಫುಲ್ ಚಾರ್ಟ್ ಮಾಡಿ ಕೊಡ್ಬೇಕಂತೆ. ಪ್ರತಿಯೊಬ್ಬರು ಈಗ ಯಾರು ನನಗೆ ಕಾಲ್ ಮಾಡ್ಲಿಕ್ಕತ್ತಾರ, ಅರ್ಧ ಎಕರೆ ಹಾಕ್ತೀನಿ ಅಂದ್ರೂ ಅವ್ರಿಗೆ 1 ಗಂಟೆ ಅರ್ಧ ಗಂಟೆ ಟೈಮ್ ತಗೊಂಡು ತಿಳಿಸಿ ಹೇಳ್ತೀನಿ. ಏನ್ ಮಾಡಿದ್ ಹೇಳ್ಬೇಕ್ರಿ ಅವ್ರಿಗೆ. ಪಾಪ ರೈತರು ಅದ್ರ ಮೇಲೇನೆ ಇರ್ತಾರ. ಅವ್ರು ರೈತರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಈಗ ಅವ್ರು ಯಾರು ನಮ್ ಕಾಂಪಿಟೇಟರ್ಸ್ ಆಗಲ್ಲ. ಪಾಪ ಅವ್ರು ಎಲ್ಲೋ ಇರ್ತಾರ, ಅಲ್ಲೆಲ್ಲೋ ಮಾರ್ಕೋತಾರ. ತಿನ್ನೋರು ಜಾಸ್ತಿ ಅದಾರ, ಕಾಂಪಿಟೇಟರ್ಸ್ ಯಾರು ಆಗಲ್ಲ. ಬಾಳ ಜನ ಹೆಂಗಂದ್ರ ಸಂಕುಚಿತ ಮನೋಭಾವನೆ. ಇಲ್ಲ ಏನೋ ಹೇಳಿದ್ರೆ ನಮಗೆಲ್ಲ ಕಾಂಪಿಟೇಟರ್ಸ್ ಆಗ್ತಾರ. ಇಲ್ಲ, ಗ್ಲೋಬಲ್ ಬಹಳ ದೊಡ್ಡದರಿ. ಏನಿಲ್ಲ ಹಂಗೆಲ್ಲ ನಾವು ತಿಳ್ಕೊಬಾರ್ದು. ಎಲ್ಲರೂ ನಾವು ಬೆಳಿಬೇಕು, ಮತ್ತೊಬ್ಬರಿಗೂ ಬೆಳೆಸ್ಕೊಂಡು ಹೋಗ್ಬೇಕು. ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಸ್ನೇಹಿತರೆ. ಪ್ರಪಂಚದಲ್ಲಿ ನಮ್ಮ ನುಗ್ಗೆಕಾಯಿ ಇದೆಯಲ್ಲ, ಇಂಡಿಯಾದ ನುಗ್ಗೆಕಾಯಿ, ಅದು ತುಂಬಾ ಪೋಷಕಾಂಶ ಉಳ್ಳಂತ ನುಗ್ಗೆಕಾಯಿ. ಮತ್ತೆ ನುಗ್ಗೆಕಾಯಿ ತುಂಬಾ ಕಡಿಮೆ ದೇಶಗಳಲ್ಲಿ ಮಾತ್ರ ಬೆಳೆಯುತ್ತೆ. ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ನುಗ್ಗೆಕಾಯಿ ಬೆಳೆಯಲ್ಲ. ಸೊ ಹಂಗಾಗಿ ಗ್ಲೋಬಲಿ ಮಾರ್ಕೆಟ್ ಇದು. ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋರು ಕೂಡ ಇದಕ್ಕ ಆರ್ಗ್ಯಾನಿಕ್ ಸರ್ಟಿಫೈಡ್ ತಗೊಂಡು ಅದನ್ನೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಕಸ್ಮಾತ್ ಈಗ ಮಾರ್ಕೆಟ್ ತುಂಬಾ ಜನ ರೈತರು ಆಗ್ತಾರೆ ಅಂತ ಇಟ್ಕೊಳ್ಳಿ, ಹಾಕಿದ್ರೆ ಅವ್ರಿಗೆಲ್ಲ ಮಾರ್ಕೆಟಿಂಗಿಗೆ ಏನು ಸಜೆಷನ್ ಕೊಡ್ತೀರಿ? ಮಾರ್ಕೆಟ್ ಹೆಂಗ್ ಮಾಡ್ಬೇಕಂತ ಸರ್ ಅವ್ರಿಗೆ ಪೂರ್ತಿನ ಕೊಡ್ತೀನಿ. ಕೆಲವೊಬ್ರು ಈಗೇನೆ ಕೊಡ್ಲಿಗತ್ತೀನ್ರಿ. ಯಾರು ಹುಬ್ಳಿಗೆ ಮಾರೋರು ಇದ್ವಿ, ಹುಬ್ಳಿದಾಗ ನಾವ್ ಯಾರಿಗೆ ಸರ್ಚ್ ಮಾಡಿ ಅವ್ರ ನಂಬರ್ ಕೊಡ್ಲಿಗತ್ತೀನಿ. ಹೈದ್ರಾಬಾದ್ ನಿಂದ ನಾವ್ ಯಾರಿಗೆ ಮಾಡ್ತಿದ್ವಿ ಅವ್ರ ನಂಬರ್ ಕೊಟ್ಟಿನಿ. ಅವ್ರಿಗೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವೆಲ್ಲರೂ ಟಚ್ ನಾಗಿರ್ಬೇಕು. ಎಲ್ಲಾ ಕಡೆ ಒಂದ್ ಕಾಲ್ ಮಾಡೋದು, ನಿಮ್ ಕಡೆ ಏನ್ ನಡೆದಿದೀವ. ನಾವು ರೈತರ ಡಿಮ್ಯಾಂಡ್ ಮಾಡ್ಬೇಕು. ನಾವ್ ಏನೋ ಬೆಳೆದಿವಿ, ಅವ್ರು ಏನೋ ಒಂದ್ ರೇಟ್ ಫಿಕ್ಸ್ ಮಾಡ್ತಾರ, ಮಧ್ಯವರ್ತಿಗಳಂದ್ರೆ ಅಷ್ಟಕ್ಕೆ ಕೊಟ್ಟು ಬಂದ್ರೆ ನಮ್ಮಂತ ಹುಚ್ಚರು ಯಾರು ಇರಲ್ಲ. ಎಲ್ಲ ಹೈರಾಣ ಆಗಿರ್ತೀವಿ. ನಮ್ಮ ಮಾಲ್ ಹೋಗಲ್ಲಾಗ್ಯದಂತ ಚಿಂತೆ ಮಾಡಬಾರ್ದ್ರಿ. ಬೀಜಕ್ ಬಿಟ್ಬಿಟ್ರೆ ಬೀಜ ಆಗ್ತದ. ಅದು ಇದು ನಾವು ಮೊದಲು ತಿಳ್ಕೊಬೇಕು. ರೈತರು ಬ್ಯಾಸಿಗೆ ಬಂದಾಗ ಬಹಳ ಇಳುವರಿ ಇರ್ತದ್ರಿ. ಇದು ಅದ್ರಾಗರೆ ಓಡಿಸಿತ್ರಿ ಕೈ ಮುರಿದು ಹೋಗ್ತದ್ರಿ. ಕಡ್ಕೋದ್ರ ಸಾಕಾಗೋಗ್ತದ. ಹಾ ಸರ್, ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಬರುತ್ತೆ ಇದು? ನಾವು ಅಂದಾಜು ಲೆಕ್ಕ ಹಿಡಿದಿಲ್ಲ ಸರ್. ಬಟ್ ಇಬ್ಬರು ಹೆಣ್ಮಕ್ಳು ಇದ್ರು ಒಂದ್ ದಿನಕ್ಕ ಅರ್ಧ ಹಚ್ಚಲ್ಲ. ಮತ್ತೆ ಹಿಂಗ್ ಹಚ್ಚೋದ್ರೊಳಗೆ ಈ ತರ ಹಂಗೆ ಮಳೆಗಾಲ ಬರತಾನೆ ಇದು ಕಂಟಿನ್ಯೂ ಪ್ರೊಸೆಸಿಂಗ್. ಇದು ನಾನ್ ಸ್ಟಾಪ್. 21 ಎಕರೆಗೆ ಕಟಿಂಗಿಗೆ ಎಷ್ಟು ಜನ ಬೇಕಕ್ಕ ನಿಮ್ಗೆ? ನಮ್ಗೆ ರೇಟ್ ಇತ್ತಂತ ಇಟ್ಕೋರಿ. ನಮ್ಗೆ ರೇಟ್ ಇದ್ದಾಗ ನಾವು ಜಾಸ್ತಿ ಮಂದಿಗೆ ಹಚ್ಚಿಬಿಡ್ಬೇಕು. ಎಟ್ ಎ ಟೈಮ್ ಬಂದ್ಬಿಡ್ತದ ನಮ್ಮ ಮಾಲ್. ಇಲ್ಲ ರೇಟ್ ಇಲ್ಲ ಅಂತಂದಾಗ ನಾವು ಹೋದ್ಸಲ ನೋಡ್ರಿ 35 ಜನ 40 ಜನರಿಗೆ ಹಚ್ತಿದ್ವಿ. 3 ಟನ್ 4 ಟನ್ ತೆಗಿತಿದ್ವಿ. ರೆಗ್ಯುಲರ್ 3-4 ಟನ್ ಹೋಗ್ತಿದ್ವು. ಅಷ್ಟು ದೊಡ್ಡ ವಿಷಯನೇ ಇಲ್ಲ 4 ಟನ್ ಅಂದ್ರೆ. ಎಷ್ಟು ದಿನಕ್ಕೊಂದ್ಸರಿ ಅಕ್ಕ ಕಟಿಂಗ್? ಸರ್ ಹಂಗೆ ಹೋಗ್ತಾ ಈಗ ಅಲ್ಲಿಂದ ಬರ್ತದ್ರಿ ಎಂಡಿನಿಂದ ತಲಿತನ ಹಚ್ಚತನ. ಮತ್ ಇವ್ ಏನ್ ಸೈಜ್ ಇರ್ತಾವ ಪ್ರತಿದಿನ ಸರ್. ಒಂದ್ ದಿನ ಬಿಟ್ರೆ ಮತ್ತೆ ಮರ್ದಿನ ದಪ್ಪ ಆಗ್ಬಿಡ್ತಾವ್ರಿ. ಆದ್ರೆ ನಾ ಈ ಸಲ ಒಂದ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ನಮ್ದು ಈ ಸಲ ಏನಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತೇಳಿ ನಾ ಟ್ರೈನಿಂಗ್ನು ಹೋಗಿದ್ದೇನ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾ ಇದನ್ನು ಎಲ್ಲಾ ಪರ್ಮಿಷನ್ಗೆಲ್ಲ ಅಪ್ಲೈ ಮಾಡೀನ್ರಿ. ಈ ವರ್ಷ ನಂದು ಅದು ಇಚ್ಛೆ ಇತ್ತು, ಇಲ್ಲಿ ಯಾಕೆ ಕಡಿಮೆ ರೇಟಿಗೆ ಮಾರ್ಕೋಬೇಕಂತೇಳಿ. ಆದ್ರೆ ಎಲ್ಲರದು ಬೀಜ ಬೇಕನ್ನೋ ಉದ್ದೇಶಕ್ಕಾಗಿ ಎಲ್ಲ ಬಹಳ ಆರ್ಡರ್ಸ್ ಬಂದ್ವಲ್ರಿ. ಹಂಗಾಗಿ ಯುದ್ಧ ಬೇರೆ ನಡೆದದಲ್ರಿ. ಈಗ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಹೊಂಟದ. ಹಿಂಗಾಗಿ ಈಗ ಸದ್ಯಕ್ಕರೆ ಬೀಜಕ್ ಬಿಟ್ಕೊಂಡಿವ್ರಿ.
ಮುಂದಿನ ದಿನಮಾನದಲ್ಲಿ ನಾ ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋದದ. ಆಮೇಲೆ ಯಾರು ಲೀಫ್ ಮಾಡೋರ ನಮ್ಮ ಜೊತೆ ಟೈಅಪ್ನು ಆಗ್ಬೋದು, ಮಾರ್ಕೆಟ್ ನಮ್ಗೆ ಮಾಡ್ಬೋದು. ಅದು ನಾವ್ ಹೇಳ್ಕೊಡ್ತೀವಿ ಮುಂದಿನ ದಿನದೊಳಗೆ. ನಾವೀಗ ಅದ್ರ ಬಗ್ಗೆನೂ ತಿಳ್ಕೊಂಡಿವ್ರಿ. ಅರ್ಧ ಹೊಲ ಲೀಫಿಗೆ ಬಿಡ್ಲಿಕತ್ತೀವ್ರಿ ಮುಂದಿನ ಸಲ, ಅರ್ಧ ಹೊಲ ಕಾಯಿ ಮಾಡಿ. ಅಕಸ್ಮಾತ್ ನಾನು ಬರೀ ಕಾಯಿ ಮಾತ್ರ ಸೇಲ್ ಮಾಡ್ತೀನಿ ಅಂತ ಆದ್ರೆ 1 kgಗೆ ಇಷ್ಟು ರೂಪಾಯಿ ಸಿಕ್ಕರೆ ಲಾಭ ಅಂತ ಅನ್ಸೋದು, ಎಷ್ಟು ರೂಪಾಯಿ ಸಿಕ್ಕರೆ ಲಾಭ ಅನ್ಸುತ್ತೆ? 20 ರೂಪಾಯಿ ಸಿಕ್ಕರೂ ಲಾಭ. 1 kgಗೆ 1 kgಗೆ 20 ಸಿಕ್ಕರೂ ಏನು ತೊಂದ್ರೆ ಇಲ್ಲ. ಈಗ ನೋಡ್ರಿ ಸರ್, ಈಗ 1 ಟನ್, ಈಗ ನಾವು 3 ಟನ್ ಕಳಿಸ್ತಿದ್ದೇವೆ. ಒಂದು ಗಾಡಿ 3 ಟನ್ ಹೈದ್ರಾಬಾದ್ಕಂತ ಇಟ್ಕೋ ಸರ್, ನಿಮ್ಗೆ ಲೆಕ್ಕಾಚಾರ. ಗಾಡಿ ಖರ್ಚ 8,000 ತಗೋತಿದ್ರು. ಕಡೆಯವ್ರ ಖರ್ಚ, ಪ್ಯಾಕಿಂಗ್ ದವ್ರ ಖರ್ಚ 12,000. ನಮ್ಗೆ 20 ರೂಪಾಯಿ ಹಿಡಿದ್ರೆ 60,000 ಬರ್ತದೆ ಸರ್. 8,000 ಒಂದು 12,000 ತೆಗಿರಿ ಸರ್, ಎಷ್ಟು ಹೋಯ್ತ್ರಿ? 8 1 12 20,000 20,000 ಉಳಿತು 40,000. 1 ಡೇ ಒಳಗೆ 40,000 ಯಾರು ಗಳಿಸ್ತಾರೆ? 3 ಟನ್ ತೆಗಿಬೇಕಂತಂದ್ರ 1 ಡೇ ಒಳಗೆ 3 ಟನ್ ತೆಗಿಬೇಕಂದ್ರೆ 8 ಎಕರೆ ಮಿನಿಮಮ್. ಇಲ್ಲಾಂದ್ರೆ ನಾವು ಲೋಕಲ್ ಮಾರ್ಕೆಟಿಂಗ್ ಹೋಗ್ಬೇಕಾಗ್ತದೆ. ಇದು ಯಾಕಂದ್ರೆ ಕಾಯಿ ಇಟ್ಟು ಮಾರ್ತೀವಿ ಅನ್ನೋ ಪ್ಲೇ ಇಲ್ಲ. ಫ್ರೆಶ್ ಆಗಿ ಕಡ್ದು ಹೋದ್ರೆ ಅದು ಮಾರ್ಕೆಟ್ ಒಳಗೆ ಚಲೋ ರೇಟ್ ಸಿಗ್ತದ. ಈ ವರ್ಷ ನಾ ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್, ಹೆಚ್ಚಿಗೆ ಈ ತರ ಬಂದಾಗ 7 ಎಕರೆದ್ ಒಂದೊಂದು ಗ್ರೂಪ್ ಮಾಡ್ಬೇಕಂತಿದೆ. 7 ಎಕರೆಗೆ 30 ಜನ, 7 ಎಕರೆಗೆ 30 ಜನ, 7 ಎಕರೆಗೆ 30 ಜನ ಎಟ್ ಎ ಟೈಮ್ ಒಳಗಡೆ ಬಿಡೋದು. ಎಟ್ ಎ ಟೈಮ್ ಅಷ್ಟು ಮಾಲ್ ತೆಗೆದು ಬಿಡೋದು. ತೆಗ್ದಾಗ ಹೈರಾಣ ಬಿ ನಮ್ಗೆ ಕಡಿಮೆ ಐತ್ರಿ. ಒಂದೇ ಸಲ ಮಾಲ್ ಹೋಯ್ತು, ಮತ್ತೆ 2 ದಿನ ಗಪ್ಪ ಕೂಡೋದು, ಮತ್ತೆ ಬರ್ತದ, ಮತ್ತೆ ಅದೇ ತರ ಮಾಡೋದು. ಅಂದ್ರೆ ಕರೆಕ್ಟ್ ಸೈಜ್ ನಮ್ಗೆ ಸಿಗ್ತಾವ. ಈಗ ಹೋದ ವರ್ಷ ನಮ್ಗೆ ಏನಾಗಿತ್ತು ಅಂದ್ರೆ, ಅಲ್ಲಿ ನಿಂತ ಹೊಲ ಏರಿಯಾ ದೊಡ್ಡದದ್ರಿ, ಅಲ್ಲಿ ನಿಂತ ಅಲ್ಲಿಗೆ ಹೋಗತನ ಕಾಯಿಗಳು ದಪ್ಪ ಆಗ್ತಿದ್ವು. ಈ ಸೈಜ್ ಇನ್ನ ದಪ್ಪ ಸರ್, ಇದು ಸೈಜ್ ದಪ್ಪ ಆಗ್ತದೆ ಸರ್, ಇದು ಕಡಿಮೆ ಆಗ್ತದ್ರಿ. ಇದನ್ನು ಅಲ್ರಿ, ಇದನ್ನು ಅಲ್ಲ. ಆಕ್ಚುಲಿ ಮೊನ್ನೆ ಕಟಾವ್ ಆಗೇತ್ ಸರ್. ಓಕೆ, ಈ ಸೈಜ್ ಕಟಾವ್ ಮಾಡ್ಬೇಕು ಸರ್. ಪೋಷಕಾಂಶಗಳು ಸರಿಯಾದ ನಿರ್ವಹಣೆ ಆದಾಗ ಈ ತರ ಬರ್ತದೆ ಸರ್. ಕಲರು ಈ ತರ, ಇದ್ರೊಳಗ್ ಬೋರಾನ್ ಕ್ಯಾಲ್ಸಿಯಂ ಕಡಿಮೆ ಐತಂದ್ರೆ ಹಿಂಗ್ ಒಡೆ ಚಾನ್ಸ್ ಹಿಂಗ್ ಮೂರ್ ಇದಾದಂಗ ಒಂಕಡಿ ಇಂಕ ಬರ್ತದೆ ಸರ್. ಒಂಕಡಿ ಇಂಕ ಬಂತು ಅಂದ್ರೆ ಅದು ಕಲರ್ ಬಿ ವೈಟ್ ಇರ್ತದ ಅದ್ರದ್ದು. ಹಂಗಾದ್ರೆ ಮಾರ್ಕೆಟ್ ರೇಟ್ ಪ್ರೈಸ್ ಸರಿಯಾಗಿ ಬರಂಗಿಲ್ಲ, ಸರಿಯಾಗಿ ಬರಲ್ಲ. ಹೀಗಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅಂದ್ರೆ ನುಗ್ಗೆ ಅಂತಂದ್ರೆ ಒಳ್ಳೆ ರೇಟ್ ಸಿಗ್ಬೇಕಾದ್ರೆ ನೇರವಾಗಿರ್ಬೇಕು, ಹಸಿರಾಗಿರ್ಬೇಕು. ಮೇನ್ ಅದು ಇದಕ್ಕೆ. ಸೊ ಈ ತರ ಇತ್ತಂದ್ರ ಒಳ್ಳೆ ಇದು. ಈಗ ಪ್ರೆಸೆಂಟ್ ರೇಟ್ ಏನಿದೆ? ಈಗ ಪ್ರೆಸೆಂಟ್ ರೇಟ್ ಬೇರೆ ಬೇರೆ ಕಡೆಗೆ ಒಂದೊಂದ್ ರೀತಿಯ ಸರ್. ಹುಬ್ಳಿ 30 ಅದ ರೀ. ಹೈದ್ರಾಬಾದ್ ಮೊನ್ನೆ ಒಬ್ರು ಅಂದಿದ್ರು 35 ಅದೇಂದ್ರೆ, ಹುಬ್ಳಿ 50 ಇರ್ಬೋದು. ಈಗ ನನಗೊಬ್ಬರು ರೀಸೆಂಟ್ ಅಗಳೇನೆ ಕಾಲ್ ಮಾಡ್ಯಾರ ಸರ್. ನೀವು ಬೇಕಾದ್ರೆ ರೆಕಾರ್ಡ್ನು ತೋರಿಸ್ತೀನಿ, ಬೆಂಗಳೂರದವ್ರು ಅಂತ. ಮೇಡಮ್, ನಾವು 50 ರೂಪಾಯಿ ಕೊಡ್ತೀವಿ, ನಮಗ ರೆಗ್ಯುಲರ್ 1 ಕ್ವಿಂಟಲ್ ಕಳಿಸ್ಬೇಕು ಅಂತ ಹೇಳಿ. ರೆಗ್ಯುಲರ್ ನಾವು ಲೆಕ್ಕ ಹಾಕಿದೆವು. ಡೈಲಿ ಅಂತ. ಎಷ್ಟು ದಿನ ತಗೋತೀರಂದ್ರೆ ನೀವು ವರ್ಷ ಇಡೀ ಕಳಿಸಿದ್ರು ನಾವು ತಗೋತೀವಿ ಅಂದ್ರ. ನಮ್ ತಂದೆಯವ್ರ ಲೆಕ್ಕ ಹಾಕಿದ್ರ 50 ರೂಪಾಯಿ ಹಿಡಿದ್ರೆ ಏನಾಗ್ತದ, 10 kg ಆಗದೆ 500 ರೂಪಾಯಿ. ಇಲ್ಲ 10 kg ಕೊಟ್ರೆ 1 kg ಬೀಜ ಆಗ್ತದ, 3,000 ರೂಪಾಯಿ ಆಯ್ತು. ಇನ್ನ 2,500 ರೂಪಾಯಿ ನಮ್ದು ಲಾಸ್ ಅಲ್ಲ. ಬೇಡ, ಲೆಕ್ಕ ಹಾಕ್ಬಿಡ್ರಿ ಮೇಡಮ್. ಲೆಕ್ಕ ಹಾಕ್ಬೇಕು ಸರ್. ಲೆಕ್ಕ ಎಲ್ಲ ನಾವು ಕಣ್ಣು ಮುಚ್ಚಿದ್ರ, ಕಣ್ಣು ತೆಗೆದ್ರೆ ಎಲ್ಲ ನಂಗೆ ನುಗ್ಗೆ ಗಿಡ, ನುಗ್ಗೆ ಹೂವು, ಲೆಕ್ಕ ಇವೇ ಬರ್ತಿರ್ತಾವ. ಅದ್ರ ತನ ಹೋಗಿ ಮುಟ್ಟೋದು ನಂದು ಅದು ಮೇನ್ ಅದ. ಅನ್ಕೊಂಡಿದ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿದ್ದೆ ಹತ್ತದಿಲ್ಲ ನಮಗ್. ನಾವು ಹೋದ್ಸಲ ಗೊತ್ತಾಗಿಲ್ಲ ನಾನು. ಎಲ್ಲ ಆದ್ಮೇಲೆ ಜಲ್ದಿ ಕಟಾವ್ ಮಾಡೋ ಬದ್ಲಿ ಬೀಜಕ್ ಬಿಟ್ರು ಬಿ ಇವತ್ತಿನ ದಿನ ನಮ್ ಫಾರ್ಮ್ ಇನ್ನ ಬೇರೆ ಟೈಪಿಗೆ ಹೋಗ್ತಿತ್ತು. ಅದೇ ಹೇಳ್ತಿಲ್ಲ ಸರ್, ಫಸ್ಟ್ ಬಂದಾಗ ಏನು ಗೊತ್ತಿಲ್ಲಾರ್ದು ನುಗ್ಗಿವಲ್ಲ, ಅದೇ ದೊಡ್ಡ ವಿಷಯ. ಆದ್ಮೇಲೆ ಈಗ ಅದ್ರೊಳಗೆ ಈಜಾಡ್ಲಿಗತ್ತೀವಿ. ಈಗ ಎಂತ ಫಾರ್ಮರ್ 20 ವರ್ಷನವ್ರು ಬಂದ್ರು ನಾನೇ ಅವ್ರಿಗೆ ಹೇಳ್ತೀನಿ, ಅಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಯದ. ನಾವು ಪ್ರತಿ ಗಿಡ ಹೆಂಗ್ ಅದನ್ನ ದಿನ ತಿರ್ಗಾಡ್ತಿರ್ತೀವಿ. ಮನ್ಯಾಗ ಕುಂತ ವರ್ಕ್ ಮಾಡಲೇ ರೀ. ಬೆಳಗ್ಗೆ 6 ಆಯ್ತಂದ್ರೆ 10 ತನ ರೌಂಡ್ ಹೊಡಿತಿರ್ತೀವಿ. ಒಂದೊಂದ್ ಲೈನ್ ಹಿಡ್ಕೊಂಡ್ ಹೋಗ್ತಿರ್ತಿವಿ. ಎಲ್ಲಿ ಏನದ, ಏನ್ ಕೊರತೆ ಆಗ್ಲಿಕತ್ತದ ಗಿಡಕ್ಕ, ಏನ್ ಆಗ್ಲಿಕತ್ತದ, ಪ್ರತಿಯೊಂದು ನಮ್ಗೆ ಗೊತ್ತಾಗ್ತಿರ್ತದ. ಅದ್ರ ತಕ್ಕಂಗ ನಾವ್ ಅಲ್ಲಿ ವರ್ಕ್ ಮಾಡಿ. ರೇಟ್ ಹೋದ್ಮೇಲೆ ತಗೊಂಡ್ರೆ ಏನ್ ಮಾಡ್ತೀರಿ? ರೇಟ್ ಇದ್ದಾಗ ತಗೋಬೇಕಂತಂದ್ರ ನಾವೆಲ್ಲ ತಲೆ ಓಡಿಸ್ಬೇಕು. ಸ್ವಲ್ಪ ಖರ್ಚುನು ಮಾಡ್ಬೇಕು. ಈಗ ಹೂವ ಬರ್ಲಿಕತ್ತಂದ್ರ ನಾವು ಜೇನ್ ಪೆಟ್ಟಿಗೆಗಳು ತಂದಿಡ್ಬೇಕು, ಮೇನ್ ಅದು. ಆಮೇಲೆ ಅದು ಕೆಲವೊಂದು ಟ್ರಿಕ್ಗಳವ ಸರ್. ಇದಕ್ಕ ಹೂವ ಬರೋ ಟೈಮಿಗೆ ಕೆಲವೊಂದು ಔಷಧಿಗಳು ಸಿಂಪಡಣೆ ಮಾಡಬಾರ್ದು, ಅವಾಗ ಹೂವ ಡ್ರಾಪ್ ಆಗ್ತಾವ. ಅವೆಲ್ಲ ನಮ್ಗೆ ಗೊತ್ತಿರ್ಬೇಕು ಸರ್. ಹುಚ್ಚರಪ್ಲೆ ಏನೋ ಕೊಡ್ತಾರ ದುಕಾನ್ದವ್ರು ಅಂತೇಳಿ ಹೋಗಿ ತರೋದಲ್ಲ. ನಾ ದುಕಾನ್ದವ್ರ ಕಡೆ ಹೋದ್ರ ಬಿ ಅದು ತಗೊಂಡ್ ಬರಲ್ಲ. ಮುಂಚೆ ಅವ್ರ ಬಲ್ಲೆ ಹೋಗಿ ಎಲ್ಲ ಚಾರ್ಟ್ ಹಾಕೊಂಡ್ಕೊಂಡ್ರು ಅದ್ರ ಬಗ್ಗೆ ಮೊದಲು ಸ್ಟಡಿ ಮಾಡ್ತೀನಿ. ಇದು ಕರೆಕ್ಟಾ ಹೊಡಿಲಕ್ಕ, ಒಂದ್ ಹೆಜ್ಜೆ ಇಡ್ಬೇಕಾದ್ರೆ ವಿಚಾರ ಮಾಡಿ ಇಡೋದು. ಹೋದ್ ಕೂಡಲೇ ಹುಚ್ಚರಂಗ್ ಹೋಗೋದು, ತಗೊಂಡ್ ಬರೋದಿಲ್ಲ. ಅವ್ರ ಏನೋ ಕೊಟ್ರು ನಾ ಏನೋ ಹೊಡೆದ ಅನ್ನೋದಿಲ್ಲ. ಫಸ್ಟ್ ಅದ್ರ ಬಗ್ಗೆ ಮೊದಲು ಹುಡ್ಕೋದು. ವರ್ಕ್ ಆಗುತ್ತೆ. ಒಬ್ಬರದಲ್ಲ 10 ಮಂದಿದ್ ಹುಡುಕ್ತೀನಿ ಸರ್. ಅದು ಎಲ್ಲರದು ಕರೆಕ್ಟ್ ಅದ, ಇದು ಏನು ತೊಂದರೆ ಇಲ್ಲ ಅಂದಾಗ ಆ ತರ ವಿಚಾರ ಮಾಡ್ಕೊಂಡು ಇದು ಮಾಡ್ಕೊಂಡು ನಾ ಇಷ್ಟು ಸಕ್ಸಸ್ ಆಗಿತ್ತು. ಮೇನ್ ಗ್ರೇಟ್. ಈಗ ಎಷ್ಟೋ ಜನರಿಗೆ ಏನು ಗೊತ್ತಿಲ್ಲ ಸರ್, ಎಲ್ಲ ಇಂಜಿನಿಯರ್ಸ್ ಹೌದವರ, ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೂ ಅವ್ರಿಗೆ ಅದು ಜಾಬ್ನಾಗ ಅಷ್ಟು ಸಿಗಲ್ಲ. ಇದು 30,000 40,000 50,000 1 ಲಕ್ಷ ಕೊಡ್ಲಿಕತ್ತಾರ ಬೆಂಗಳೂರು ಅಂತಲ್ಲಿ. ಆದ್ರೂ ಅವ್ರ ಖರ್ಚು ವೆಚ್ಚಕ್ಕೆ ಅಲ್ಲೇ ಹೋಗ್ಲಿಕತ್ತದ್ರಿ. ಅವ್ರಿಗೆ ಉಳಿಲಿಕತ್ತದೇನ್ರಿ? ಅವ್ರು ಮತ್ತೆ ಇಲ್ಲಿಗೆ ಹೊಂಟಾರ. ಅಂದ್ರೆ ಇಲ್ಲಿ ಭೂಮಿ ಎಲ್ಲ ಹುಡ್ಕೊಂಡ್ ಹೊಂಟಾರ. ಅವ್ರಿಗೆ ಏನು ಗೊತ್ತಿಲ್ಲ. ಅಂತವ್ರಿಗೆ ನಾವು ಮುಂದಕ್ಕೆ ತರಬೇಕು. ಬರೀ ಏನಂದ್ರ ನಮ್ದು ಎಜುಕೇಶನ್ ಈ ಭೂಮಿಗೆ ಹಾಕ್ದೇವ್ ಅಂತಂದ್ರ ಇನ್ನ ಬಹಳ ಮುಂದಕ್ಕೆ ಬರ್ತೀವಿ ನಾವು. ನುಗ್ಗೆ ಕೃಷಿ ಮಾಡಕ್ ಶುರು ಮಾಡಿದ್ರು ನೋಡಿ. ಅವ್ರು ಒಂದು ಔಷಧಿ ತಗೋಬೇಕಂದ್ರೆ ಔಷಧಿ ಏನ್ ವರ್ಕ್ ಮಾಡುತ್ತೆ ಅಂತ ಗೂಗಲ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಅಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕ. ಆಮೇಲೆ ಇನ್ನೊಂದ್ ಹೇಳ್ಬೇಕು ಸರ್, ಎಲ್ಲರೂ ಏನಾಗ್ಯಾರ ಅಂದ್ರೆ ರೈತರ ಕೃಷಿಕರು ಯಾರು ಇಲ್ಲ. ರೈತರ ಅಂದ್ರೆ ಎಲ್ಲರ ಬಳಿ ಹೊಲ ಅದ. ಹೌದು. ಪಾಣಿ ಇದ್ದವರೆಲ್ಲ ರೈತರು. ಹೌದು. ಕೃಷಿಕರು ಅಂದ್ರೆ ಕೆಲಸ ಮಾಡೋರ್ ಹೊಲದಾಗ. ಅದು ಮೇನ್. ಅದು ಯಾರು ಇಲ್ಲ ಈಗ. ಅದು ಆಗ್ಬೇಕು.
ಎಲ್ಲರೂ ಕೃಷಿಕರಾದ್ರೇನೆ ಈ ತರ ಏನಾರೇ ಸಾಧನೆ ಮಾಡ್ತೀವಿ. ನಾವೆಲ್ಲೋ ಕುಂತು ಬದುವಿನ ಮೇಲೆ ನಿಂತು ಆಯ್ತಪ್ಪ ನಾನು ಹೊಲ ಇಲ್ಲದ ಎಲ್ಲ ಮಾಡಂತ ಆಳುಗಳಿಗೆ ಕೊಟ್ಟೋದೆ ಅಂದ್ರೆ ಆಳುಗಳನ್ನು ಮಾಡಲ್ಲ. ನಮ್ಮಲ್ಲಿ ಖುದ್ದು ಒಂದು ಪರ್ಮನೆಂಟ್ ಆಳು ಇಟ್ಕೊಂಡೇ ಇಲ್ಲ ನಾವು. ಇಷ್ಟು 21 ಎಕರೆ ಇದ್ರೂ ಖುದ್ದು ಪರ್ಮನೆಂಟ್ ಆಳು ಯಾರು ಇಲ್ಲ. ಹಾಳು ಮಾಡಿದ್ದ ಆಳು. ಇಲ್ಲ ಯಾರಿಗೆ ಇಟ್ಕೊಂಡಿಲ್ಲ. ಖುದ್ದು ನಾವು ಮಾಡ್ತೀವಿ. ನಮ್ಮ ತಂದೆಯವರು, ನಮ್ಮ ಅಣ್ಣ, ನಾನು, ನಮ್ಮ ಮನೆಯವರು ನಾವು ಖುದ್ದು ಸ್ಪ್ರೇ ಮಾಡ್ತೀವಿ. ಇಲ್ಲಿ ತನ ನಾವು ಸ್ಪ್ರೇ ಹಚ್ಚೇ ಇಲ್ಲ. ಅದು ನೈಟ್ ಸ್ಪ್ರೇ ಮಾಡ್ತೀವಿ ಸರ್. 7 ನಮ್ದೆಲ್ಲ ಇವು ಇದೆಯಲ್ಲ ಸರ್ ಹುಳಗಳು, ಜೇನ್ ಹುಳಗಳಿಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ನೈಟ್ ಐತಂದ್ರೆ ಅವ್ರ ಗೂಡೊಳಗೆ ಹೋಗಿ ಕುಂತಿರ್ತಾವ. ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೈಟ್ 7 ಗಂಟೆನಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೂ ನಾವೇ ಮಾಡ್ತೀವಿ ಸರ್. ಖುದ್ದು ನಮ್ ಹತ್ರ ವಿಡಿಯೋಸ್ ಅದ. ಇಲ್ಲ ಸರ್, ಅಣ್ಣ ಓಡಿಸ್ತಾರ, ನಾವ್ ಹಿಂದ ಸ್ಪ್ರೇ ತಗೋತೀವಿ. ಮಿನಿ ಟ್ರ್ಯಾಕ್ಟರ್ ಒಳಗ್ ನಿಂತು ನಾವು ಸ್ಪ್ರೇ ಮಾಡ್ತೀವಿ. ಅದ್ರಾಗ ಇದು ನುಗ್ಗೆ ಅಂದ್ರೆ ಇನ್ನ ಹುಚ್ಚ. ಮಕ್ಕೊಂಡ್ರೆಲ್ಲ ಬರೀ ನುಗ್ಗೆಕಾಯಿನೇ ಬರೋದು, ನುಗ್ಗೆ ಒನೆ ಕನಸಲ್ಲಿ ನುಗ್ಗೆಕಾಯಿ. ಇವಾಗ ಕನಸಲ್ಲೆಲ್ಲ 2 ಕೋಟಿ ಮುಟ್ಟಿ ಬಿಟ್ಟಿ. ಅದು ಮಾನಸಿಕವಾಗಿ ಅದು ಬೇಕೀಗ. ಅದು ನಾವು ವರ್ಕ್ ಮಾಡ್ಬೇಕು. ಅದು ಮಾಡ್ತೀನಿ, 100% ಮಾಡ್ತೀವಿ. ಅದು ನಮ್ಗೆ ಒಪ್ಪದ ಇಲ್ಲ. ನಿಮ್ಮ ಎದುರೇನ ಲೆಕ್ಕ ಹೇಳಿದ್ನಲ್ಲ ಸರ್, 1 ಗಿಡ 3,000 ಮುಗಿದೋಯ್ತು. ಈಗ ನೋಡ್ರಿ ಸರ್, ನೀವು ಎಲ್ಲಾ ಗಿಡಗಳಿಗೆ ಕಾಯಿ ಅದು ನೋಡಿ ಸರ್ ಹೆಂಗ ಮಳೆ ಸುರ್ದಂಗ್ ಸುರ್ದದ. ಇದರಲ್ಲಿ 1 kg ತೆಗಿಯಕ್ಕಾಗಲ್ಲ ನಾವು ಬೀಜ. 1 ಗಿಡ 1 kg ಬಂದ್ರೆ 3,000 ಮುಗಿದೋಯ್ತಲ್ಲ. 3,000 × 7,000 2 ಕೋಟಿ 10 ಲಕ್ಷ. 10 ಲಕ್ಷ 2 ಕೋಟಿನೂ ಬೇಡ, 1 ಕೋಟಿಯಾರೆ ಬಂತ. ಅರ್ಧ kg ಅಂತೂ ಕೊಟ್ಟೆ ಕೊಡ್ತದ ಕನಿಷ್ಠ. ಇಷ್ಟರೇ ಅದಲ್ಲ ಸರ್, ನಮ್ ಕಣ್ಣೆದ್ರಿ ಅದಲ್ಲ. ಲೆಕ್ಕ ಮಾಡೋ ಅವಶ್ಯಕತೆನೂ ಇಲ್ಲಲ್ಲ. ಇದ್ರ ನಿಂತ ನಾವು ಎಲೆ ಪೌಡರ್ನು ಮಾಡ್ಕೋಬಹುದು. ಮೊದಲೇನ್ ಚೂಟಿರ್ತಾರಲ್ಲ ಸರ್, ಅದೆಲ್ಲ ಅಷ್ಟೇನೆ ಅವರು ಸಂಗ್ರಹಣೆ ಮಾಡ್ಕೊಂಡ್ರು ಅಂದ್ರ ಅದನ್ನು ಪೌಡರ್ನು ಮಾರಾಟ ಮಾಡ್ಬೋದು. ಅದು ಚಿಗುರ್ ಅಂದ್ರೆ ಇಷ್ಟೇ ಚಿಗುರ್ ಚೂಟ್ಬಾರ್ದು ಸರ್. ನಾವ್ ಇಷ್ಟಿಷ್ಟು ಕಟ್ ಮಾಡ್ಕೋಬಹುದು ಆರಾಮಾಗಿ. ಆಮೇಲೆ ಮತ್ತೆ ಹೊಡಿತದದು. ಪಕ್ಕಕ್ಕ ಎಲ್ಲ ಬರ್ತದೆ ಸರ್. ಹಂಗಾಗಿ ಏನು ತೊಂದ್ರೆ ಇಲ್ಲ, ಆರಾಮಾಗಿ. ಇದ್ರೊಳಗಂತೂ ನಾ ಹೇಳದ್ನಲ್ಲ ಸರ್, ಇದು ಬಂಗಾರ ತತ್ತಿ ಇಡೋದು ಕೋಳಿ. ಇದು ನುಗ್ಗೆ ಕೃಷಿಯ ಬಗ್ಗೆ. ಆಮೇಲೆ ಅಕ್ಕವ್ರು ಇದ್ರಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ ಆಗಿತ್ತು. ಚಿಕ್ಕ ವಿಡಿಯೋ ಇದೆ ಆಕ್ಚುಲಿ. ಇನ್ನೊಂದ್ಸರಿ ನಾವು ಗುಲ್ಬರ್ಗಕ್ಕೆ ಇದೇನ್ ಕಟಿಂಗ್ ಮಾಡ್ತಾರಲ್ಲ, ಅವಾಗ ಯಾವಾಗಾದ್ರೂ ಮತ್ತೆ ಇನ್ನೊಂದ್ಸರಿ ಬಂದ್ರೆ ಅಕ್ಕವ್ರ ಹತ್ರ ಕೂತ್ಕೊಂಡು ಆರಾಮಾಗಿ ಸವಿಸ್ತಾರವಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಕ್ಕವ್ರ ನಂಬರ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಅಕ್ಕ. ನಮಸ್ತೆ.